ಸಮೃದ್ಧಿ ಅಂತ ಗೊಬ್ಬರ ತಗೊಂಡು ಹಾಕಿದ್ರಲ್ವಾ, ಹೌದ್ ಮೇಡಮ್. ಚೇಂಜಸ್ ಏನ್ ಕಾಣಿಸ್ತು ಯಾವ ತರ ಅಂತ ಹೇಳಿ ಮೇಡಮ್ ಸ್ವಲ್ಪ. ಚೆನ್ನಾಗಿ ಇಳುವರಿ ಬಂದೈತ್ ಮೇಡಮ್. ಹೌದಾ? ಚೆನ್ನಾಗಿ ಗಿಡ ಹಣ್ಣು ಹೊರ್ದಿದ್ವೆಲ್ಲ ಹಾ. ಎಲ್ಲ ಇವಾಗ ಕಪ್ಪುಗಾಗ್ಯಾವ. ಪರವಾಗಿಲ್ಲ ಮೇಡಮ್, ಚೆನ್ನಾಗವೆ. ಒಂಬಳೆ ಹಾಕಿವಿ ಈ ಸಾರಿ. ಒಂದ್ 20 ಗಿಡ ಒಂಬಳೆ ಹಾಕಿವಿ. ಆದ್ರೆ 3 ವರ್ಷ ತುಂಬಿ 4 ವರ್ಷ ಬಿದ್ದೈತೆ. 4 ವರ್ಷದ ಗಿಡನೇ ಒಂಬಳ್ಳಿ ಹಾಕೈತೆ ಒಂಬಳೆ ಅಲ್ಲಲ್ಲಿ. ಹಾಕಿವಿ. ಫಸ್ಟ್ ಫಸ್ಲಿಂದಾನು ಒಂಬಳ್ಳಿ ಎಲ್ಲ ಕಾಯಿ ಕಾಯಿ ಎಲ್ಲ ಚೆನ್ನಾಗಿದೆ. ಇನ್ನ ಒಂಬಳ್ಳಿ ಹಾಕೈತೆ. ಒಂಬಳೆ ಹಾಕಿವಿ. ಒಂದ್ 20 ಗಿಡ ಒಂಬಳೆ ಹಾಕಿದ್ರೆ ಒಂದ್ ಗಿಡ ಒಂದ್ 10-15 ಕಾಯಿ ಕಚ್ಚವ ಅಷ್ಟೇ ಮೇಡಮ್. ಇವಾಗ ಎಷ್ಟು ಗಿಡ ಇದಾವೆ ಮೇಡಮ್ ಎಲ್ಲಾನು? ಎಲ್ಲ 900 ಗಿಡ ಐತಿ. 900 ಗಿಡ ಇದಾವ. ಎಷ್ಟೆಷ್ಟು ಕೆಜಿ ಹಾಕಿದ್ರಿ ನಮ್ ಗೊಬ್ಬರ? 3 ಕೆಜಿ ಒಂದೊಂದ್ ಗಿಡಕ್ಕೆ ಹಾಕಿದೀವಿ ಮೇಡಮ್. 3 ಕೆಜಿ ಹಾಕಿದ್ರಿ. ಮೇಡಮ್ ನಮ್ದು ಸಮೃದ್ಧಿ ಗೊಬ್ಬರ ತಗೊಂಡಿದ್ರಲ್ವಾ, ಅಕ್ಷಯ ಸಮೃದ್ಧಿ ಅಂತ, ಅಂದ್ರೆ ಅಡಿಕೆ ಗಿಡಕ್ಕೆ ಒಂದೇ ಯೂಸ್ ಮಾಡಿದ್ರೆ ಇಲ್ಲ ಬೇರೆ ಬೆಳೆಗೆಲ್ಲ? ಅಡಿಕೆ ಗಿಡಕ್ಕೂ ಚೆಂಡು ಹೂವಿನ ಗಿಡಕ್ಕೂ ಸೇವಂತಿಗೆಗೂ ಎಲ್ಲಕ್ಕೂ ಯೂಸ್ ಮಾಡಿದ್ವಿ. ಗುಲಾಬಿ ಗಿಡಕ್ಕೂ ಪ್ರತಿ ಒಂದಕ್ಕೂ ಯೂಸ್ ಮಾಡಿದ್ವಿ. ಇದು ಅಂದ್ರೆ ಇಲ್ಲೇ ಹಾಕಿದ್ರ ನೀವು? ಚೆಂಡು ಹೂವಿನ ಗಿಡ ಇಲ್ಲೇ ಹಾಕಿ ಅದ್ರ ಬುಡಕ್ಕೆ ಎಲ್ಲ ಗೊಬ್ಬರ ಮಿಕ್ಸ್ ಮಾಡಿ ಅದು ಹಾಕಿದೀವಿ. ಚೆನ್ನಾಗಿ ಅಂದ್ರೆ ನೀವು ಬೆಡ್ಡಿಂಗ್ ಹಾಕಿದ್ರಿ? ಬೆಡ್ಡಿಂಗ್ ಹಾಕಿದ್ವಿ. ಅದಕ್ಕೆ ನೋಡಿ ಸರ್, ಇದು ಅಂದ್ರೆ ನಮ್ಮ ಗೊಬ್ಬರ ಹಾಕಿದ್ರಿ ಬೆಡ್ಡಿಂಗ್ ಅಂದ್ರೆ ಫುಲ್ ಭೂಮಿಗೆಲ್ಲ ಹಾಕ್ದಂಗೆ ಅಲ್ವಾ. ಒಳ್ಳೆ ಭೂಮಿ ನೋಡ್ರಿ, ಮೆತ್ತು ಐತೆ. ಹೆಂಗೆ ಕಾಲಿಟ್ರೆ ನೋಡ್ರಿ ಹಂಗೆ ಇದಾಗುತ್ತೆ, ಆ ತರ ಮೆತ್ತು ಬಂದೈತಲ್ವಾ. ನಿಮ್ಗೆ ಅಂದ್ರೆ ನೀವೇನು ಇಷ್ಟಪಡ್ತೀರಾ ಮೇಡಮ್ ಜನಗಳಿಗೆ ಹೇಳೋದಿಕ್ಕೆ, ರೈತರಿಗೆ? ಗೊಬ್ಬರ ಚೆನ್ನಾಗೈತೆ, ಇಳುವರಿ ಚೆನ್ನಾಗ್ ಬರ್ತೈತೆ ಅಂತ ಹೇಳಿದ್ವಿ.